ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 28ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ನಲ್ಲಿ 1 ವರ್ಷಕ್ಕಿಂತ ಜಾಸ್ತಿ ಕಾಂಟ್ರಾಕ್ಟ್ ಕಂಟಿನ್ಯೂ ಆದರೆ ಹೇಗೆ ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಹಾಗೆ ಕಾಂಟ್ರಾಕ್ಟಿ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಫ್ರಮ್ ದಿ ಫಾಲೋಯಿಂಗ್, prepare contract account and contractees account for 3 years 2004, 2005, 2006. Contract price was rupees 24 lakhs and cash received when contract incomplete was 80% of the work certified. So ಇಲ್ಲಿ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸು 24 ಲ್ಯಾಕ್ಸ್ ಇದೆ. ಸೊ 3 ಇಯರ್ಸು ಕಾಂಟ್ರಾಕ್ಟ್ ನಡೀತಾ ಇದೆ, 2004, 2005, 2006. ಸೊ ಹಾಗೆ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಮೇಲೆ 80% ಕ್ಯಾಶ್ ರಿಸೀವ್ ಮಾಡಬೇಕು, ಅಂದರೆ ವರ್ಕ್ ಸರ್ಟಿಫೈಡ್ ಮೇಲೆ 80% ಕ್ಯಾಶನ್ನು ರಿಸೀವ್ ಮಾಡಬೇಕು ಕಾಂಟ್ರಾಕ್ಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ಸ್ ನೋಡೋಣ. ಪರ್ಟಿಕ್ಯುಲರ್ಸ್ ಒಂದು 2004ಗೆ ಒಂದು, 2005ಗೆ, 2006ಗೆ ಏನೇನು ಇನ್ಫಾರ್ಮೇಷನ್ ಇದೆ ನೋಡೋಣ. ಮಟೀರಿಯಲ್ಸ್ ಇಶ್ಯೂಡ್ 2004ಅಲ್ಲಿ 2,20,000, 5ಅಲ್ಲಿ 2,40,000, 2006ಅಲ್ಲಿ 1,60,000. ವೇಜಸ್ಸು 4,40,000 ಆ್ಯಂಡ್ ಫಾರ್ 2005 1,20,000, 2006ಗೆ 4 lakhs. ಸೊ ಅದರ್ ಚಾರ್ಜಸ್ಸು ಸೊ 20,000, 16,000 ಆ್ಯಂಡ್ 40,000. ಮಷಿನರಿ ಇಶ್ಯೂಡ್ ನೋಡಿ ಇಲ್ಲಿ ಒಂದೇ ವರ್ಷಕ್ಕೆ ಕೊಟ್ಟಿದ್ದಾರೆ, 2004ಗೆ ಮಾತ್ರ. ಮೀನ್ಸ್ 2005ಗೆ 2006ಗೆ ಏನಾಗುತ್ತೆ ಅಂದರೆ 2004ಗೆ ಕೊಟ್ಟಿದ್ದೇ ಮಷಿನರಿ ಇಲ್ಲಿ ಕಂಟಿನ್ಯೂ ಆಗ್ತಾ ಬರುತ್ತೆ. ಅಂದರೆ ಅದ್ರದ್ದು ಡಿಪ್ರಿಸಿಯೇಷನ್ ಇದ್ದರೆ ಸೊ ಅದನ್ನು ಲೆಸ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತಾ ಬರಬೇಕು, ಅಥವಾ ಅವರೇ ಕೊಟ್ಟಿದ್ರೆ ವ್ಯಾಲ್ಯೂ ಕ್ಲೋಸಿಂಗ್ ವ್ಯಾಲ್ಯೂ ಫಾರ್ ಈಚ್ ಇಯರ್ ಕೊಟ್ಟಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾ ಬರಬೇಕಾಗುತ್ತೆ. ನೆಕ್ಸ್ಟಲ್ಲೇ ಕೊಟ್ಟಿದ್ದಾರೆ ನೋಡಿ, ವ್ಯಾಲ್ಯೂ ಆಫ್ ಮಷಿನರಿ ಅಟ್ ದಿ ಎಂಡ್ ಆಫ್ ದಿ ಇಯರ್ 2004ಅಲ್ಲಿ 90,000 ಅಟ್ ದಿ ಎಂಡ್ ಆಫ್ ದಿ ಇಯರ್, ಅಂದರೆ ಪ್ಲಾಂಟ್ ಎಟ್ ಸೈಟ್ ಅಥವಾ ಮಷಿನರಿ ಎಟ್ ಸೈಟು 90,000 ಇರುತ್ತೆ ಅಂತ ಅವರೇ ವ್ಯಾಲ್ಯೂ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 2005ಅಲ್ಲಿ 80,000 ಇರುತ್ತೆ, 2006ಅಲ್ಲಿ 72,000 ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಮಟೀರಿಯಲ್ಸ್ ರಿಟರ್ನ್ಡ್, ಸೊ ರಿಟರ್ನ್ ಟು ಸ್ಟೋರ್ಸ್ ಅಂತ ಅರ್ಥ ಇಲ್ಲಿ. ಸೊ 2004ಅಲ್ಲಿ 2,000 ರುಪೀಸ್ದು ಮಟೀರಿಯಲ್ ರಿಟರ್ನ್ ಮಾಡಿದ್ದಾರೆ, 2005ಅಲ್ಲಿ 1,000 ರುಪೀಸ್ದು ರಿಟರ್ನ್ ಮಾಡಿದ್ದಾರೆ. ಮಟೀರಿಯಲ್ಸ್ ಅಟ್ ಸೈಟ್ ಸೊ 2004ಅಲ್ಲಿ 6,000, ನೆಕ್ಸ್ಟ್ ಇಯರಲ್ಲಿ 8,000, ಅದರ ನೆಕ್ಸ್ಟ್ ಇಯರಲ್ಲಿ 4,000 ರುಪೀಸ್ ಅಟ್ ಸೈಟ್ ಇದೆ ಮಟೀರಿಯಲ್ಲು. ವರ್ಕ್ ಅನ್ಸರ್ಟಿಫೈಡ್ ಇದೆ 2 ವರ್ಷಕ್ಕೆ, ಸೊ 4,000 ಮತ್ತು 12,000 ಫಸ್ಟ್ 2 ಇಯರ್ಸಿಗೆ ಮಾತ್ರ. ವರ್ಕ್ ಸರ್ಟಿಫೈಡು 8 lakh ಫಾರ್ 2004, 2005ಅಲ್ಲಿ 20 lakh, 2006ಅಲ್ಲಿ 24 lakhs. ಅಂದರೆ ನಮ್ಮದು ಕಾಂಟ್ರಾಕ್ಟ್ ಪ್ರೈಸ್ ಇರೋದು 24 lakhs. ಮೀನ್ಸ್ 2006ಅಲ್ಲಿ ಅದರದ್ದು ಕಾಂಟ್ರಾಕ್ಟ್ ಪ್ರೈಸು ಟೋಟಲ್ ಅಮೌಂಟು ಬಂದಿರಬೇಕು. ಓಕೆ, ಇದರಲ್ಲಿ ಫಸ್ಟು ಯಾವ್ಯಾವುದು ಡೆಬಿಟ್ ಸೈಡಲ್ಲಿ ಬರುತ್ತೆ ನೋಡೋಣ. ಮಟೀರಿಯಲ್ ಇಶ್ಯೂಡ್, ವೇಜಸ್ ಆ್ಯಂಡ್ ದೆನ್ ಅದರ್ ಚಾರ್ಜಸ್, ಮಷಿನರಿ ಇಶ್ಯೂಡ್, ಇದಿಷ್ಟು ನಮಗೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಕ್ರೆಡಿಟ್ ಸೈಡಲ್ಲಿ ಮಷಿನರಿ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅದು ಒಂದು, ಮಟೀರಿಯಲ್ಸ್ ರಿಟರ್ನ್ಸ್ ಬರುತ್ತೆ, ಆ್ಯಂಡ್ ದೆನ್ ಮಟೀರಿಯಲ್ ಅಟ್ ಸೈಟ್ ಬರುತ್ತೆ, ವರ್ಕ್ ಅನ್ಸರ್ಟಿಫೈಡ್, ವರ್ಕ್ ಸರ್ಟಿಫೈಡ್, ಇದಿಷ್ಟು ನಮಗೆ ಕ್ರೆಡಿಟ್ ಸೈಡಲ್ಲಿ ಆಗುತ್ತೆ. ಸೊ 2004ದು ಫಸ್ಟು ನಾವು ಅಕೌಂಟ್ ಪ್ರಿಪೇರ್ ಮಾಡೋಣ, ಕಾಂಟ್ರಾಕ್ಟ್ ಅಕೌಂಟ್. ಸೊ ಅದರಲ್ಲಿ 2004ದು ಮಟೀರಿಯಲ್ ಇಶ್ಯೂಡ್, ಸೊ ಮಟೀರಿಯಲ್ ಇಶ್ಯೂಡ್ 2,20,000, ಮಟೀರಿಯಲ್ ಇಶ್ಯೂಡ್, ವೇಜಸ್ 4,40,000, ಅದರ್ ಚಾರ್ಜಸ್ 20,000, ಮಷಿನರಿ ಇಶ್ಯೂಡ್ 1 lakh ಇದೆ. ಸೊ ಇದಿಷ್ಟು ಡೆಬಿಟ್ಸಲ್ಲಿ ಬರ್ಕೊಳ್ಳೋಣ. 2,20,000, ವೇಜಸ್ 4,40,000, ಅದರ್ ಚಾರ್ಜಸ್ಸು 20,000, ಮಷಿನರಿ ಇಶ್ಯೂಡು 1 lakh. ಸೊ ಇದಿಷ್ಟು ಡೆಬಿಟ್ಸ್ ಆಯಿತು. ಕ್ರೆಡಿಟ್ ಸೈಡಲ್ಲಿ ಸೊ ಮಷಿನರಿ ಅಟ್ ದಿ ಎಂಡ್ 90,000 ಇದೆ, ಅದನ್ನು ಬರ್ಕೊಳ್ಬೇಕು. ರಿಟರ್ನ್ಡ್ ಇದೆ 22,000, ಆ್ಯಟ್ ಮಟೀರಿಯಲ್ಸ್ ಅಟ್ ಸೈಟ್ ಇದೆ 6,000, ಅದನ್ನು ಬರ್ಕೊಳ್ಬೇಕು. ಅದಾದಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಆ್ಯಂಡ್ ದೆನ್ ವರ್ಕ್ ಅನ್ಸರ್ಟಿಫೈಡ್, ಸೊ ಅಷ್ಟು ಸೊ ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಮಷಿನರಿ ಅಟ್ ಸೈಟ್ 90,000 ಇತ್ತು, ಮಟೀರಿಯಲ್ಸ್ ರಿಟರ್ನ್ಡ್ 2,000, ಮಟೀರಿಯಲ್ ಅಟ್ ಸೈಟ್ 6,000. ವರ್ಕ್ ಇನ್ ಪ್ರೋಗ್ರೆಸ್ ಅಂದ ತಕ್ಷಣವೇ ಸರ್ಟಿಫೈಡ್, ವರ್ಕ್ ಸರ್ಟಿಫೈಡ್ ಆ್ಯಂಡ್ ದೆನ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡು 8 lakhs ಇತ್ತು, ಅನ್ಸರ್ಟಿಫೈಡು ನಮಗೆ 4,000 ಇತ್ತು, ಟೋಟಲ್ಲು 8,04,000 ಆಯಿತು. ಸೊ ಇದಿಷ್ಟು 2004ದು ಇನ್ಫಾರ್ಮೇಷನ್ನು. ಸೊ ಅದನ್ನು ಹಾಕ್ಕೊಂಡು ನಾವು ಟೋಟಲ್ ಮಾಡ್ಕೊಳ್ಳೋಣ. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ ನಮಗೆ 9,02,000 ಆಯಿತು. ಸೊ ಆ 9,02,000 ಟೋಟಲ್ ಕ್ರೆಡಿಟ್ಸಲ್ಲಿ ಸೊ ಇದಿಷ್ಟು ಏನಿದೆ, ಮಟೀರಿಯಲ್ಸ್ ಇಶ್ಯೂಡ್, ವೇಜಸ್, ಅದರ್ ಚಾರ್ಜಸ್, ಮಷಿನರಿ ಇಶ್ಯೂಡ್ ಏನು ಟೋಟಲ್ ಬರುತ್ತೆ ಅದನ್ನು ಲೆಸ್ ಮಾಡಿದ್ರೆ ನಮಗೆ ನೋಷನಲ್ ಪ್ರಾಫಿಟ್ಟು 1,22,000 ಆಯಿತು.
ಸೊ ಆ ನೋಷನಲ್ ಪ್ರಾಫಿಟ್ಟಲ್ಲಿ ನಾವು ಎಷ್ಟು ಪೋರ್ಷನ್ನ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಇನ್ನು ಉಳಿದಿದ್ದೆಷ್ಟನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ನೋಡೋಣ. ಸೊ ಲಾಸ್ಟ್ ಸೆಷನ್ನಿನ ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿದ್ರು ಎಷ್ಟೆಷ್ಟು ಟ್ರಾನ್ಸ್ಫರ್, ಹಾಫು ಮತ್ತು 1/3 ಅಂತ. ಸೊ ಬಟ್ ಇದರಲ್ಲಿ ನಾವು ಫಾರ್ಮುಲಾ ಹಾಕ್ಕೊಂಡು ನಾವೇ ಕಂಡುಹಿಡಿಬೇಕು. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಫಾರ್ ದಿ ಫಸ್ಟ್ ಇಯರ್ ಎಷ್ಟಿದೆ ನೋಡಿ. ವರ್ಕ್ ಸರ್ಟಿಫೈಡ್ 8 lakh ಇತ್ತು. ಸೊ ಅದ್ರ ಫಾರ್ಮುಲಾ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ಗೆ ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಸೊ ವರ್ಕ್ ಸರ್ಟಿಫೈಡ್ 8 lakh ಇದೆ, ಕಾಂಟ್ರಾಕ್ಟ್ ಪ್ರೈಸು 24 lakhs ಇದೆ. ಸೊ ಇಂಟು 100 ಮಾಡಿದರೆ ಪರ್ಸೆಂಟೇಜಲ್ಲಿ ಸಿಗ್ತದೆ ನಮಗೆ 33.33%. ಸೊ 33.33% ಅಂದರೆ ಇಟ್ ಈಸ್ ಮೋರ್ ದ್ಯಾನ್ 25% ಬಟ್ ಲೆಸ್ ದ್ಯಾನ್ 50%. ಸೊ ಹಾಗಿದ್ದಾಗ ಈ ಫಾರ್ಮುಲಾನ ನಾವು ಹಾಕ್ಕೊಳ್ಬೇಕು. ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ನೋಷನಲ್ ಪ್ರಾಫಿಟ್ ಎಷ್ಟಿದೆ, 1,22,000 ಇದೆ. ನೋಷನಲ್ ಪ್ರಾಫಿಟ್ಟು 1,22,000 ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಇಂಟು 1/3 ಅದು ಕಾನ್ಸ್ಟೆಂಟ್ ಫಿಗರು, ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡು 80% ಇದೆ. ಸೊ 80%ನ ಹಾಕ್ಕೊಂಡಿದ್ವಿ. ಸೊ ಅಮೌಂಟ್ ನಮಗೆ 32,533 ಆಯಿತು. ಸೊ 32,533 ನಮಗೆ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಅದನ್ನು ಹಾಕಿದ್ವಿ ಇಲ್ಲಿ. ಸೊ ಬ್ಯಾಲೆನ್ಸ್ ಮಾಡಿದಾಗ ನಮಗೆ 1,22,000ಅಲ್ಲಿ 32,533 ಲೆಸ್ ಮಾಡಿದಾಗ 89,467 ನಮಗೆ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಬ್ಯಾಲೆನ್ಸಿಂಗ್ ಫಿಗರು ಸಿಗುತ್ತೆ. ಸೊ ಇದು 2004 ನಮಗೆ ಕಾಂಟ್ರಾಕ್ಟ್ ಅಕೌಂಟ್ ಆಯಿತು. ನೆಕ್ಸ್ಟ್ 2000 ಇದು ಫಸ್ಟ್ ಇಯರ್ ಆದ್ದರಿಂದ ನಮಗೆ ಇಲ್ಲಿ ಸೊ ಏನೇನು ಇನ್ಫಾರ್ಮೇಷನ್ ಇತ್ತು ಅದನ್ನೆಲ್ಲ ಬರ್ಕೊಂಡ್ವಿ. ನೆಕ್ಸ್ಟ್ 2005 ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಬರಿಬೇಕಂದ್ರೆ ಲಾಸ್ಟ್ ಪ್ರಿವಿಯಸ್ ಇಯರ್ದು ಏನಿರುತ್ತೆ ವರ್ಕ್ ಇನ್ ಪ್ರೋಗ್ರೆಸ್ನ ಅದನ್ನು ಬರ್ಕೊಳ್ಬೇಕು. ಆಮೇಲೆ ಮಷಿನರಿ ಅಟ್ ಸೈಟ್ ಇದ್ದರೆ ಬರಿಬೇಕು. ಆಮೇಲೆ ಮಟೀರಿಯಲ್ ಅಟ್ ಸೈಟ್ ಇದ್ದರೆ ಬರೆದಾದಮೇಲೆ ನೆಕ್ಸ್ಟ್ ಎಕ್ಸ್ಪೆನ್ಸಸ್ನ ನಾವು ಬರ್ಕೊಳ್ಬೇಕು. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಏನಿತ್ತು ನೋಡಿ, ವರ್ಕ್ ಇನ್ ಪ್ರೋಗ್ರೆಸ್ ನಮಗೆ 2004ಅಲ್ಲಿ ವರ್ಕ್ ಸರ್ಟಿಫೈಡ್ 8 lakh, ವರ್ಕ್ ಅನ್ಸರ್ಟಿಫೈಡು 4,000. ಸೊ ಟೋಟಲ್ಲು 8,04,000 ಬಟ್ ಅದರಲ್ಲಿ ರಿಸರ್ವ್ನು ಸಹ ನಾವು ಲೆಸ್ ಮಾಡಬೇಕಾಗತ್ತೆ. ರಿಸರ್ವು 89,467ನ ಲೆಸ್ ಮಾಡಿ ಬಂದದ್ದನ್ನು ಔಟರ್ ಕಾಲಮ್ಗೆ ಇಡಬೇಕು ನಾವು. 8,04,000 ಮೈನಸ್ 89,467 ಲೆಸ್ ಮಾಡಿದ್ರೆ ನಮಗೆ 7,14,533 ಆಯಿತು. ಸೊ ಔಟರ್ ಕಾಲಮ್ಗೆ ಇಟ್ವಿ. ಮಷಿನರಿ ಅಟ್ ಸೈಟ್ ಇತ್ತು 90,000 ಅಂತ. ಆ್ಯಂಡ್ ದೆನ್ ಮಟೀರಿಯಲ್ ಅಟ್ ಸೈಟು ಮಷಿನರಿ ಅಟ್ ಸೈಟು 90,000 ಆ್ಯಂಡ್ ದೆನ್ ಮಟೀರಿಯಲ್ಸ್ ಅಟ್ ಸೈಟು 6,000. ಸೊ ಅವೆರಡನ್ನೂ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದಾದಮೇಲೆ ಈ ವರ್ಷದ್ದು ಎಕ್ಸ್ಪೆನ್ಸಸ್ ಏನಿತ್ತು ಅಂದರೆ 2005 ಸೊ ಅದನ್ನು ಎಂಟ್ರಿ ಮಾಡಬೇಕು. ಸೊ 2005 ನೋಡಿ ಇಲ್ಲಿ ಮಟೀರಿಯಲ್ಸ್ ಇಶ್ಯೂ 2,40,000, ವೇಜಸ್ 1,20,000, ಅದರ್ ಚಾರ್ಜಸ್ 16,000. ಇದಿಷ್ಟು ಎಕ್ಸ್ಪೆನ್ಸಸ್. ಸೊ ಮಷಿನರಿ ಮತ್ತು ಹೊಸದಾಗೇನು ಇಂಟ್ರಡ್ಯೂಸ್ ಮಾಡಿಲ್ಲ. ಹಳೇದು ಏನು ಬ್ಯಾಲೆನ್ಸ್ ಇತ್ತು ಲಾಸ್ಟ್ ಇಯರ್ದು ಪ್ರಿವಿಯಸ್ ಇಯರ್ದು ಅದನ್ನು ನಾವು ಬ್ರಾಡ್ ಡೌನ್ ಮಾಡಿದ್ವಿ ಅಷ್ಟೇ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಏನಿತ್ತು ನೋಡಿ, ವ್ಯಾಲ್ಯೂ ಆಫ್ ಮಷಿನರಿ ಅಟ್ ಸೈಟ್ ಎಷ್ಟಿದೆ ಅಟ್ ದಿ ಎಂಡ್ 80,000 ಅದನ್ನು ಎಂಟ್ರಿ ಮಾಡಬೇಕು. ಮಟೀರಿಯಲ್ ರಿಟರ್ನ್ಡ್ ಇದೆ 1,000 ಅದನ್ನು ಎಂಟ್ರಿ ಮಾಡಬೇಕು. ಆ್ಯಂಡ್ ದೆನ್ ಮಟೀರಿಯಲ್ ಅಟ್ ಸೈಟ್ ಅಟ್ ದಿ ಎಂಡ್ ಇದೆ 8,000 ಅದನ್ನು ಎಂಟ್ರಿ ಮಾಡಬೇಕು. ವರ್ಕ್ ಸರ್ಟಿಫೈಡ್ 12,000, ಅನ್ಸರ್ಟಿಫೈಡ್ 12,000, ವರ್ಕ್ ಸರ್ಟಿಫೈಡು 20 lakhs ಇದೆ. ಸೊ ಇಷ್ಟೂ ಸಹ ಕ್ರೆಡಿಟ್ಸಲ್ಲಿ. ಸೊ ಫಸ್ಟಿಗೆ ಮಟೀರಿಯಲ್ ಇಶ್ಯೂಡ್, ವೇಜಸ್ ಆ್ಯಂಡ್ ದೆನ್ ಅದರ್ ಚಾರ್ಜಸ್ 2,40,000, 1,20,000 ಆ್ಯಂಡ್ 16,000. ಸೊ ಅದು ಎಂಟ್ರಿ ಆದಮೇಲೆ ನೆಕ್ಸ್ಟ್ ನೋಡಿ 2,40,000 ವೇಜಸ್ ಆ್ಯಂಡ್ ದೆನ್ ಅದರ್ ಚಾರ್ಜಸ್. ಸೊ ಮಷಿನರಿ ಅಟ್ ಸೈಟ್ ಕೊಟ್ಟಿದ್ರು 80,000 ಬರ್ಕೊಂಡ್ವಿ. ಸೊ ಈ ವರ್ಷದ್ದು ಅಂದರೆ 2005 ಇಯರ್ ಎಂಡಿಗೆ ಮಟೀರಿಯಲ್ ರಿಟರ್ನ್ಡ್ 1,000 ಕೊಟ್ಟಿದ್ರು ಅದನ್ನು ಬರೆದ್ವಿ. ಮಟೀರಿಯಲ್ ಅಟ್ ಸೈಟ್ 8,000 ಕೊಟ್ಟಿದ್ರು ಅದನ್ನು ಎಂಟ್ರಿ ಮಾಡಿದ್ವಿ. ಸೊ ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ನ ಎಂಟ್ರಿ ಮಾಡಬೇಕು. ವರ್ಕ್ ಸರ್ಟಿಫೈಡು 20 lakhs ಇತ್ತು, ವರ್ಕ್ ಅನ್ಸರ್ಟಿಫೈಡು 12,000 ಇತ್ತು. ಸೊ ಟೋಟಲ್ ನಮಗೆ 20,12,000 ನಮಗೆ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಆಯಿತು. ಸೊ ಆ ಟೋಟಲ್ 20,12,000ನ ಔಟರ್ ಕಾಲಮ್ಗೆ ಹಾಕಿದ್ದೀವಿ. ಸೊ ಈಗ ನೆಕ್ಸ್ಟು 2005 ನಾವು ಎಷ್ಟು ಪ್ರಾಫಿಟ್ ನೋಷನಲ್ ಪ್ರಾಫಿಟ್ ಬಂದಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಇಯರ್ಸ್ ಏನು ಇನ್ಕಂಪ್ಲೀಟೆಡ್ ಇಯರ್ಸಲ್ಲಿ ಯಾವಾಗಲೂ ನೋಷನಲ್ ಪ್ರಾಫಿಟ್ ಬರುತ್ತೆ. ಲಾಸ್ಟ್ ಇಯರಲ್ಲಿ ಮಾತ್ರ ಕಂಪ್ಲೀಟೆಡ್ ಕಾಂಟ್ರಾಕ್ಟಿನ ವರ್ಷ ಮಾತ್ರ ನಮಗೆ
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಲಾಸ್ ಅಥವಾ ಪ್ರಾಫಿಟ್ ಏನು ಬರುತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಈಗ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಆಫ್ ಕ್ರೆಡಿಟ್ಸ್ ಏನು ಬಂದಿತ್ತು ಅಂದರೆ, ಸೊ 21,01,000 ನಮಗೆ ಟೋಟಲ್ ಕ್ರೆಡಿಟ್ ಸೈಡ್ ಆಗಿತ್ತು. ಅದರಲ್ಲಿ ಈ ಡೆಬಿಟ್ ಸೈಡಿಂದನ ಲೆಸ್ ಮಾಡಿದ್ವಿ. ಏನು ಟೋಟಲ್ ಯಾವ್ಯಾವುದು ಅಂದರೆ 7,14,533, ಆ್ಯಂಡ್ ದೆನ್ ಮಟೀರಿಯಲ್ ಅಟ್ ಸೈಟ್, ಮಷಿನರಿ ಅಟ್ ಸೈಟ್ 90,000, ಮಟೀರಿಯಲ್ ಅಟ್ ಸೈಟ್ 6,000, ಆಮೇಲೆ ಮಟೀರಿಯಲ್ಸ್ ಇಶ್ಯೂ 2,40,000, ವೇಜಸ್ಸು 1,20,000, ಅದರ್ ಚಾರ್ಜಸ್ಸು 16,000. ಇಷ್ಟೂ ಅದರಲ್ಲಿ ಅದು ಟೋಟಲ್ ಮಾಡಿಬಿಟ್ಟು ಕ್ರೆಡಿಟ್ ಸೈಡಿನ ಟೋಟಲಲ್ಲಿ ಲೆಸ್ ಮಾಡ್ತೀವಿ. ಸೊ ನೋಷ್ನಲ್ ಪ್ರಾಫಿಟ್ ನಮಗೆ 9,14,467 ಬಂತು. ಸೊ 9,14,467 ರುಪೀಸ್ ನಮಗೆ ನೋಷ್ನಲ್ ಪ್ರಾಫಿಟ್ ಆಯಿತು. ಸೊ ನೋಷ್ನಲ್ ಪ್ರಾಫಿಟನ್ನು ಮತ್ತೆ ಕ್ಯಾರಿ ಡೌನ್ ಮಾಡಿ ಬ್ರಾಡ್ ಡೌನ್ ಮಾಡ್ತೀವಿ. ಬ್ರಾಡ್ ಡೌನ್ ಮಾಡಿದ್ದಾದಮೇಲೆ ನಮಗೆ ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಮತ್ತೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟು ಸ್ಟೆಪ್ಪು ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟು ಅಂತ ನೋಡಬೇಕು. ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ ಇಲ್ಲಿ ವರ್ಕ್ ಸರ್ಟಿಫೈಡು 20 lakhs ಇತ್ತು ನೋಡಿ, ಇಲ್ಲಿ 20 lakhs ಇಲ್ಲಿದೆ ವರ್ಕ್ ಸರ್ಟಿಫೈಡು. ಸೊ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸು 24 lakhs ಇದೆ. ಓಕೆ, ಇಲ್ಲಿದೆ 24 lakhs. ಓಕೆ, 20 lakhs ಡಿವೈಡೆಡ್ ಬೈ 24 lakhs ಇಂಟು 100 ಮಾಡಿದ್ರೆ 83.33 ಆಯಿತು. ಸೊ 83.33% ನಮಗೆ ವರ್ಕ್ ಕಂಪ್ಲೀಟ್ ಆಗಿರೋದ್ರಿಂದ ಸೊ ನಾವು ಎಸ್ಟಿಮೇಟೆಡ್ ಪ್ರಾಫಿಟ್ ಮೇಲೆ ಕಂಡುಹಿಡಿಬೇಕಾಗ್ತಿತ್ತು. ಆದರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ಅದರಿಂದ ನಾವು ಈ ಫಾರ್ಮುಲಾನ ನೋಷ್ನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಷ್ನಲ್ ಪ್ರಾಫಿಟ್ ಎಷ್ಟು ಬಂದಿತ್ತು ಇಲ್ಲಿ ನೋಡಿ, 9,14,467 ಬಂದಿತ್ತು. ಸೊ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಕ್ಯಾಶ್ ರಿಸೀವ್ಡ್ ಎಷ್ಟಿತ್ತು 80% ಅಂತ ಕೊಟ್ಟಿದ್ರು. ಸೊ ಯಾವುದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಇರೋ ಟೈಮಲ್ಲಿ ಅಂತ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಇದೆ ಇಲ್ಲಿ ನೋಡಿ, ಇಲ್ಲಿ 80% ಆಫ್ ಇಲ್ಲಿ ನೋಡಿ. ಆ್ಯಂಡ್ ಕ್ಯಾಶ್ ರಿಸೀವ್ಡ್ ವೆನ್ ಕಾಂಟ್ರಾಕ್ಟ್ ಇನ್ಕಂಪ್ಲೀಟ್ ವಾಸ್ 80% ಆಫ್ ವರ್ಕ್ ಸರ್ಟಿಫೈಡ್. ಸೊ 80% ಕ್ಯಾಶ್ ರಿಸೀವ್ಡ್ ಇದೆ. ಸೊ ಅದನ್ನೇ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡಿದ್ರೆ ನಮಗೆ 4,87,716 ರುಪೀಸು ಸೊ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಗೊತ್ತಾಯಿತು. ಸೊ ಈಗ ಟೋಟಲ್ ಮಾಡಿ ಸೊ ಬ್ಯಾಲೆನ್ಸ್ ಮಾಡಿದ್ರೆ ನಮಗೆ 9,14,467 ನೋಷ್ನಲ್ ಪ್ರಾಫಿಟ್ ಇತ್ತು. ಸೊ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ 4,87,716 ಲೆಸ್ ಮಾಡಿದ್ರೆ ನಮಗೆ ರಿಸರ್ವ್ಗೆ ಎಷ್ಟು ಅಂತ ಸಿಗ್ತಾ. ಸೊ ರಿಸರ್ವ್ಗೆ 4,26,751 ರುಪೀಸ್ನ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ. ಓಕೆ, ಸೊ ನೆಕ್ಸ್ಟ್ 2006 ಕಾಂಟ್ರಾಕ್ಟ್ ಅಕೌಂಟ್ ಮಾಡೋಣ. ಸೊ 2006 ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಬೇಕು. ಅದರಲ್ಲಿ ನಾವು ರಿಸರ್ವ್ನ ಲೆಸ್ ಮಾಡ್ಕೊಳ್ಬೇಕು. ಇಲ್ಲಿದೆ ಫಿಗರ್ಸು, 20 lakhs ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡು 12,000, ರಿಸರ್ವು 4,26,751. ಹಾಗೆ ಮೆಟೀರಿಯಲ್ ಅಟ್ ಸೈಟು, ಮಷಿನರಿ ಅಟ್ ಸೈಟನ್ನು ಎರಡೂ ಹಾಕ್ಕೊಳ್ಬೇಕು. ಸೊ ಮಷಿನರಿ ಅಟ್ ಸೈಟ್ 80,000 ಇದೆ, ಮಟೀರಿಯಲ್ಸ್ ಅಟ್ ಸೈಟು 8,000 ಇದೆ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ ಇಲ್ಲಿ. ವರ್ಕ್ ಸರ್ಟಿಫೈಡ್ 20 lakhs, ವರ್ಕ್ ಅನ್ಸರ್ಟಿಫೈಡ್ 12,000, ಟೋಟಲ್ಲು 20,12,000, ರಿಸರ್ವು 4,26,751. ಸೊ ನಮಗೆ ಟೋಟಲ್ ಬ್ಯಾಲೆನ್ಸ್ ಎಷ್ಟು ಸಿಕ್ತು ಅಂದರೆ 15,85,249 ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ದು ಬ್ಯಾಲೆನ್ಸ್ ಆಯಿತು. ಸೊ ನೆಕ್ಸ್ಟು ಮಷಿನರಿ ಅಟ್ ಸೈಟ್ ಇತ್ತು 80,000, ಆಮೇಲೆ ಮಟೀರಿಯಲ್ಸ್ ಅಟ್ ಸೈಟು 8,000 ಇತ್ತು. ಸೊ ಇಷ್ಟನ್ನು ಹಾಕಿದ ಮೇಲೆ ನೆಕ್ಸ್ಟು 2 ಮಟೀರಿಯಲ್ಸ್ ಇಶ್ಯೂಡ್. ಸೊ ಲಾಸ್ಟ್ ಇಯರ್ಗೆ ಏನೇನಿತ್ತು ನೋಡೋಣ ಪ್ರಾಬ್ಲಮಲ್ಲಿ. ಓಕೆ, ಮಟೀರಿಯಲ್ಸ್ ಇಶ್ಯೂಡ್ 1,60,000, ವೇಜಸ್ 4 lakh, ಅದರ್ ಚಾರ್ಜಸ್ಸು 40,000. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ನೋಡಿ, ಕ್ರೆಡಿಟ್ ಸೈಡಲ್ಲಿ ಏನೇನು ಬರೀಬೇಕಾಗುತ್ತೆ ಅಂತ. ವ್ಯಾಲ್ಯೂ ಆಫ್ ಮಷಿನರಿ ಅಟ್ ದಿ ಎಂಡ್ 72,000, ಮಟೀರಿಯಲ್ಸ್ ಅಟ್ ಸೈಟ್ ಅಟ್ ದಿ ಎಂಡ್ 4,000. ಅವೆರಡು ಬಿಟ್ಟರೆ ಇನ್ಯಾವುದೂ ಇಲ್ಲ ಎಂಟ್ರೀಸು 2006. ಓಕೆ, ಮೆಷಿನರಿ ಅಟ್ ಸೈಟ್ 72,000, ಮಟೀರಿಯಲ್ಸ್ ಅಟ್ ಸೈಟ್ 4,000. ಸೊ ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಇರಲ್ಲ ಇದರಲ್ಲಿ. ವರ್ಕ್ ಇನ್ ಪ್ರೋಗ್ರೆಸ್ ಯಾಕೆ ಇರಲ್ಲ ಅಂದರೆ ಇದು ಲಾಸ್ಟ್ ಇಯರು ಕಂಪ್ಲೀಟ್ ಆಗ್ತಾಯಿದೆ ಕಾಂಟ್ರಾಕ್ಟು, ಅದಕ್ಕೋಸ್ಕರ.
ಸೊ ಒಟ್ಟು ಟೋಟಲ್ ಏನು ಅಮೌಂಟ್ ಇದೆ ಕಾಂಟ್ರಾಕ್ಟ್ ಪ್ರೈಸನ್ನು ಬೈ ಕಾಂಟ್ರಾಕ್ಟಿ ಅಕೌಂಟ್ ಅಂತ ಬರ್ಕೊಳ್ಬೇಕು. ಬೈ ಕಾಂಟ್ರಾಕ್ಟಿ ಅಕೌಂಟು 24 ಲ್ಯಾಕ್ಸ್ ಆಯಿತು. ಸೊ 24 ಲ್ಯಾಕ್ಸ್ ಆಯಿತು. ಸೊ ಇದರಲ್ಲಿ ನಾವು ಇದನ್ನೆಲ್ಲ ಬರ್ಕೊಂಡಿದ್ವಿ. ಮಟೀರಿಯಲ್ಸ್ ಇಶ್ಯೂಡ್ ಎಷ್ಟು 1,60,000, ವೇಜಸ್ಸು 4 ಲ್ಯಾಕ್ಸು ಆ್ಯಂಡ್ ಅದರ್ ಚಾರ್ಜಸ್ಸು 40,000. ಅದೆಲ್ಲ ಆದಮೇಲೆ ಸೊ ಇದನ್ನು ಟೋಟಲ್ ಮಾಡಿಕೊಂಡು ಸೊ ಟೋಟಲ್ ಕ್ರೆಡಿಟ್ ಸೈಡು ನಮಗೆ 24,76,000 ಟೋಟಲ್ ಕ್ರೆಡಿಟ್ಸ್ ಆಯಿತು. ಸೊ 24,76,000 ಟೋಟಲಲ್ಲಿ ಈ ಟೋಟಲ್ ಡೆಬಿಟ್ಸ್ನ ಲೆಸ್ ಮಾಡ್ಕೊಳ್ಬೇಕು. 15,85,249, 80,000, 8,000, 1,60,000 ಆ್ಯಂಡ್ ದೆನ್ 4 ಲ್ಯಾಕ್ ಆಮೇಲೆ 40,000 ಅಷ್ಟೂ ಟೋಟಲ್ ಮಾಡಿ ಲೆಸ್ ಮಾಡಿದ್ರೆ ನಮಗೆ ಸೊ ಬರೋದು ಒಂದು ಫಿಗರ್ ಸಿಗುತ್ತೆ. ಸೊ ಅದು ನಾಷನಲ್ ಪ್ರಾಫಿಟ್ ಆಗಿರಲ್ಲ, ಇದು ಲಾಸ್ಟ್ ಇಯರ್ ಆದ್ದರಿಂದ ಇಲ್ಲಿ ಇದನ್ನು ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಡೆಬಿಟ್ ಸೈಡಲ್ಲಿ ಬಂದಿರೋದ್ರಿಂದ ಬ್ಯಾಲೆನ್ಸು ಪ್ರಾಫಿಟ್ಸ್ ಅಂತೀವಿ. ಇದನ್ನು ಪೂರ್ತಿಯಾಗಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ. ಇಲ್ಲಿ ನಾವು ಯಾವುದೇ ಪೋರ್ಷನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಲ್ಲ ಲಾಸ್ಟ್ ಇಯರ್ ಆದ್ದರಿಂದ. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇದ್ದರೆ ಮಾತ್ರ ನಾವು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಕಾಂಟ್ರಾಕ್ಟಿ ಅಕೌಂಟ್ನ ಹೇಗೆ ಪ್ರಿಪೇರ್ ಮಾಡಬೇಕು. ಕಾಂಟ್ರಾಕ್ಟಿ ಅಕೌಂಟು ಇಲ್ಲಿ 3 ವರ್ಷ ಮೇಂಟೈನ್ ಮಾಡಬೇಕು. ಸೊ ಫಸ್ಟ್ ಇಯರಿಂದನೂ ಏನೇನೋ ಅವ್ನು ಕ್ಯಾಶ್ ರಿಸೀವ್ ಮಾಡಿದ್ದಾನೆ ಅದನ್ನು ಎಂಟ್ರಿ ಮಾಡ್ತಾ ಬರಬೇಕು. 2004 ಕ್ಯಾಶ್ ರಿಸೀವ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕಾಂಟ್ರಾಕ್ಟಿ ಅಕೌಂಟ್, ಕ್ಯಾಶ್ ಈಸ್ ಕಮ್ಮಿಂಗ್ ಇನ್, ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕಾಂಟ್ರಾಕ್ಟಿ ಅಕೌಂಟ್ ಎಷ್ಟು ಅಂದರೆ 80% ಅಂತ ಇದೆ. ಸೊ ಇಲ್ಲಿ ನೋಟಲ್ಲಿ ಮಾಡಿದ್ದೀವಿ ನೋಡಿ, 80% ಆಫ್ 8 ಲ್ಯಾಕ್. 8 ಲ್ಯಾಕ್ ನಮ್ಮದು ವರ್ಕ್ ಸರ್ಟಿಫೈಡ್ ಇತ್ತಲ್ಲ, ಅದ್ರ ಮೇಲೆ 80% ಕ್ಯಾಶ್ ರಿಸೀವ್ ಮಾಡ್ತಾನೆ ಅಂದಾಗ 6,40,000 ಕ್ಯಾಶ್ ರಿಸೀವ್ ಮಾಡಿದ್ದು. ಸೊ ಅದನ್ನು ಸೊ ಇಲ್ಲಿ ಬೈ ಬ್ಯಾಂಕ್ ಅಂತ ಹೇಳ್ಬಿಟ್ಟು 6,40,000. ಸೊ ಅದನ್ನು ಬ್ರಾಡ್ ಡೌನ್ ಮಾಡಿ ಕ್ಯಾರಿ ಡೌನ್ ಮಾಡಿಬಿಟ್ಟು ಮತ್ತೆ ಬ್ರಾಡ್ ಡೌನ್ ಮಾಡಿ 6,40,000, 6,40,000 ಕ್ಯಾರಿ ಡೌನ್, ಬ್ರಾಡ್ ಡೌನ್ ಮಾಡಿದಾಗ 6,40,000. ಸೊ ಮತ್ತೆ 2005 ಎಷ್ಟು ಅಮೌಂಟ್ನ ಇಸ್ಕೊಳ್ತಾ ಇದ್ದಾನೆ ಕಾಂಟ್ರಾಕ್ಟಿಯಿಂದ ಅಂದರೆ ಸೊ ಇಲ್ಲಿ ನೋಟಲ್ಲಿ ಮಾಡಿದ್ದೀವಿ ನೋಡಿ. ಸೊ 80% ರಿಸೀವ್ ಮಾಡ್ತಾ ಇದ್ದಾನೆ. ಯಾವ ಅಮೌಂಟ್ ಮೇಲೆ ಅನ್ನೋದನ್ನ ನೋಡಬೇಕು ಇಲ್ಲಿ. ಸೊ ಅಲ್ಲಿ ವರ್ಕ್ ಸರ್ಟಿಫೈಡು ನಮಗೆ 20 ಲ್ಯಾಕ್ಸ್ ಇದೆ, ಬಟ್ ಆ 20 ಲ್ಯಾಕ್ಸ್ ಮೇಲೆ 80% ಅಲ್ಲ. ಸೊ ಇದು ಇಡೀ 2 ವರ್ಷಕ್ಕೂ ಸೇರಿ 20 ಲ್ಯಾಕ್ಸ್ ಇದೆ. ಸೊ ಫಸ್ಟ್ ಇಯರ್ದಲ್ಲಿ ನಾವು 2004 ಇದು 2004 8 ಲ್ಯಾಕ್ಸನ್ನ ನಾವು ಅಲ್ಲಿ ಇಸ್ಕೊಂಡಿದ್ರಿಂದ 12 ಲ್ಯಾಕ್ಸ್ ಮೇಲೆ ನಾವು 80%ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 12 ಲ್ಯಾಕ್ ಮೇಲೆ 80% ಅಂದಾಗ ನಮಗೆ 9,60,000 2006 ಕ್ಯಾಶ್ ರಿಸೀವ್ ಮಾಡಿರೋದು. ಸೊ 2006 9,60,000ನ ರಿಸೀವ್ ಮಾಡಿದ್ದೀವಿ. ಸೊ ಟೋಟಲ್ ಮಾಡಿ 16 ಲ್ಯಾಕು ಟೋಟಲ್ ಕ್ಯಾಶ್ ರಿಸೀವ್ ಆದಂಗೆ ಆಯಿತು. ಸೊ ಟೋಟಲ್ ಕ್ಯಾಶ್ ರಿಸೀವ್ಡ್ ಈಸ್ 16 ಲ್ಯಾಕ್ಸ್. ಅದನ್ನು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಮಾಡಿಬಿಟ್ಟು ಮತ್ತೆ ಬ್ರಾಡ್ ಡೌನ್ ಮಾಡಿ ಥರ್ಡ್ ಇಯರ್ಗೆ 2006ಗೆ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಮಾಡಿದ್ಮೇಲೆ 16 ಲ್ಯಾಕ್ಸು ಬ್ರಾಡ್ ಡೌನ್ ಇದೆ ಅಮೌಂಟು. ಸೊ ಈಗ ನೆಕ್ಸ್ಟು ಟು ಕಾಂಟ್ರಾಕ್ಟ್ ಅಕೌಂಟ್, ಯಾಕಂದರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಬರೆದಿದ್ವಿ ಬೈ ಕಾಂಟ್ರಾಕ್ಟಿ ಅಂತ ಹೇಳ್ಬಿಟ್ಟು ಹೋಲ್ ಅಮೌಂಟ್ ಕಾಂಟ್ರಾಕ್ಟ್ ಪ್ರೈಸ್ ಏನಿತ್ತು ಅದನ್ನು ಎಂಟ್ರಿ ಮಾಡಿದ್ವಿ. 24 ಲ್ಯಾಕ್ಸ್ ಅಷ್ಟು ನಮಗೆ ಕಾಂಟ್ರಾಕ್ಟಿಯಿಂದ ಬರ್ತಾಯಿದೆ ಅಂತ. ಸೊ ಇಲ್ಲಿ 24 ಲ್ಯಾಕ್ಸನ್ನ ನಾವಿಲ್ಲಿ ಬರೆದಿದ್ವಿ ಟು ಕಾಂಟ್ರಾಕ್ಟ್. ಅಲ್ಲಿ ಕ್ರೆಡಿಟ್ ಮಾಡಿದ್ವಿ ಬೈ ಕಾಂಟ್ರಾಕ್ಟಿ ಅಂತ ಕಾಂಟ್ರಾಕ್ಟ್ ಅಕೌಂಟಲ್ಲಿ. ಇಲ್ಲಿ ಕಾಂಟ್ರಾಕ್ಟಿ ಅಕೌಂಟಲ್ಲಿ ಟು ಕಾಂಟ್ರಾಕ್ಟ್ ಡೆಬಿಟ್ ಮಾಡ್ತಾಯಿದ್ವಿ. ಸೊ 24 ಲ್ಯಾಕ್ಸ್ ಬರೆದು ಬ್ಯಾಲೆನ್ಸ್ ಮಾಡ್ತೀವಿ. ಬ್ಯಾಲೆನ್ಸ್ ಮಾಡಿದಾಗ ನಮಗೆ 8 ಲ್ಯಾಕ್ ರುಪೀಸ್ ಬ್ಯಾಲೆನ್ಸ್ ಸಿಗುತ್ತೆ. ಆ ಬ್ಯಾಲೆನ್ಸಿಂಗ್ ಫಿಗರ್ನ ಸೊ ಈ ವರ್ಷ 2006 ಕಾಂಟ್ರಾಕ್ಟಿಂದ ರಿಸೀವ್ ಮಾಡ್ತಾ ಇದ್ದಾನೆ. ಸೊ ಇದು ಕಾಂಟ್ರಾಕ್ಟಿ ಅಕೌಂಟ್. ಸೊ ಇದು ಸಹ ಇದು ಮತ್ತು ಹಿಂದಿನ ಸೆಷನಲ್ಲಿ 2 ಸೆಷನಲ್ಲಿ 3 ವರ್ಷ ಕಾಂಟ್ರಾಕ್ಟ್ ನಡೆದಾಗ ಹೇಗೆ ಕಾಂಟ್ರಾಕ್ಟ್ ಅಕೌಂಟ್ನ ನಾವು ಬರಿತೀವಿ, ಕಾಂಟ್ರಾಕ್ಟ್ ಅಕೌಂಟ್ ಹೇಗಿರುತ್ತೆ ಹಾಗೆ ಕಾಂಟ್ರಾಕ್ಟಿ ಅಕೌಂಟ್ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು.